30 ವರ್ಷ ಆಡಳಿತ ಮಾಡಿದ್ರೆ ಬನ್ನಿ, ನಿಮಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತೀನಿ, ನೀವು ನಮ್ ಜೊತೆಗೆ ಬನ್ನಿ. ವಾಸ್ತವ ಅಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳ ಆಗರ ಏನಿದೆ ಅಂತ ತೋರ್ಸೋಣ. ಹಾಸ್ಪಿಟಲ್ ಹೊರಗಡೆಯಿಂದ ಕಾಣ್ತಕ್ಕಂಥದ್ದನ್ನ ಬೋರ್ಡ್ ನೋಡಿ ಹೇಳ್ಬೇಡಿ, ಬೋರ್ಡ್ ಚಂದನೆ ಇರ್ತದೆ, ಒಳಗ್ ಹೋಗೋಣ. ದಟ್ ಇಸ್ ನಾಟ್ ದಿ ಪಾಯಿಂಟ್. ಒಂದ್ ನಿಮಿಷ ಮೇಡಮ್, ಅವ್ರ ಪಾಯಿಂಟ್ ಅದಲ್ಲ. ಒಂದ್ ನಿಮಿಷ ಪ್ಲೀಸ್ ಹೋಲ್ಡ್ ಆನ್. ಅವ್ರು ಹೇಳ್ತಾ ಇರೋದು ನೀವಂದ್ರಲ್ಲ, ಉತ್ತರಕ್ಕೂ ದಕ್ಷಿಣಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಎಲ್ಲಾ ಆಸ್ಪತ್ರೆಗಳು ಉತ್ತರದಲ್ಲಿವೆ, ದಕ್ಷಿಣದಲ್ಲಿ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಿರೋದು ನೋಡಿ, ದಕ್ಷಿಣದಲ್ಲೇ ಮೊದಲಿಗೆ ಹೆರಿಗೆ ಆಸ್ಪತ್ರೆ ಸೇರಿದಂತೆ ಶಿಕ್ಷಣ ಸಂಸ್ಥೆಗಳು ಇದ್ವು, ಅದು ನಿಮ್ಗೆ ಕಾಣ್ತಿಲ್ವಾ ಅಂತ. ನಮ್ಮ ನೇರ ಆರೋಪ, ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಂಗೆ ನಮ್ಮ ಮಕ್ಕಳುಗಳು ಪ್ರೈವೇಟ್ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಅವರು ಆಸಕ್ತಿ ಇದ್ದಂಗೆ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪ ಬಗ್ಗೆ ನಮಗೂ ಕೊಣ ಅನ್ಬಾರ್ದು. ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ಅವರು ಉತ್ತರಕ್ಕೆ ಕೊಟ್ಟಂತ ಆದ್ಯತೆಯನ್ನ ದಕ್ಷಿಣಕ್ಕೂ ಕೊಡಬಹುದಾಗಿತ್ತು. ಇದು ಅನ್ಯಾಯ ಅಲ್ವಾ? ಅವರು ಶಾಸಕರಾಗಿ ಕೇಳ್ತಾ ಇದ್ದೀವಿ. ಓಕೆ, ಎಸ್ ಮ್ಯಾಮ್. ಮೇಡಮ್ ಅವರು ಅದನ್ನು ಮಾತಾಡಿದ್ದಾರೆ. ಓಕೆ, ಮೊನ್ನೆ ಇನ್ನೂ ಹೇಳಿದ್ರು, ಆಲ್ಮೋಸ್ಟ್ ಇಡೀ ಜಿಲ್ಲೆಗೆ 30 ವರ್ಷ ಆಗಿದೆ ಜಿಲ್ಲೆಗೆ ಅಂತ ಇಷ್ಟು ಅಂತ ಕೊಟ್ಟಿರ್ತಾರೆ. ಆದ್ರೆ ಆ ಕಡೆ ಆಲ್ ರೈಟ್. ಈಗ ಇವತ್ತಿನ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ತಡ್ರಿ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ, ಇವತ್ತು ಎಲೆಕ್ಷನ್ ಇದೆ. ಸೊ ಎಲೆಕ್ಷನ್ಗೆ ಈಗ ಸಮರ್ಥ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಸಮರ್ಥ ಅವರು ಆಯ್ಕೆ ಆಗಿದ್ದಾರೆ, ಈ ಕಡೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಆಯ್ಕೆ ಆಗಿದ್ದಾರೆ. ನಾನು ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಅವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಯೂಶುವಲಿ ಹೆಂಗಾಗುತ್ತೆ ಅಂದ್ರೆ, ಇಬ್ಬರು ಸ್ಪರ್ಧಾರ್ಥಿಗಳು ಒಬ್ಬರ ಮೇಲೆ ಒಬ್ರು ತುಂಬಾ ಆರೋಪ ಪ್ರತ್ಯಾರೋಪ ಮಾಡ್ಕೋತಾರೆ. ನೀವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರು ನೋಡಿದ್ರೆ ಅವರು ಕೂಡ ಏನ್ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನಾಗ್ಲಿ ಅವ್ರ ಮಗನಾಗ್ಲಿ ಟೀಕೆ ಮಾಡ್ತಾ ಇಲ್ಲ, ಮತ್ತು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಕಡೆ ಎಸ್ ಮಲ್ಲಿಕಾರ್ಜುನ್ ಕುಟುಂಬ ಇವ್ರ ಬಗ್ಗೆನೂ ಕೂಡ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. ಅಂದ್ರೆ ಕ್ಯಾಂಡಿಡೇಟ್ಸ್ ಮಾತ್ರ ಇಬ್ರು ರಗಡಾಗಿದ್ದಾರೆ. ಸೊ ಅವ್ರವ್ರ ಪಾತ್ರದಲ್ಲಿ ದೇ ಆರ್ ಗುಡ್. ಸೊ ಒಳ್ಳೆ ಅಭಿಪ್ರಾಯ ಇದೆ. ತುಂಬಾ ನೇರ ಹಣಾಹಣಿ ಇದೆಯಾ, ತುಂಬಾ ಒನ್ ಸೈಡೆಡ್ ಆಗುತ್ತಾ, ಹೆಂಗಾಗುತ್ತೆ ಮೇಡಮ್? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಏನ್ ಹೇಳ್ತೀರಿ ಮೇಡಮ್? ಒನ್ ಸೈಡ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತ ಅಂದ್ರೆ, ಒನ್ ಸೈಡ್ ಯಾರ ಪರವಾಗಿ ಆಗುತ್ತೆ ಮೇಡಮ್? ಪ್ರಚಾರ ಆಗುತ್ತೆ, ಸಮರ್ಥನೆ ಪರವಾಗಿ ಆಗುತ್ತೆ. ಯಾಕಂದ್ರೆ ಮೇಡಮ್ ಒಂದೇ ಹೇಳ್ತೀನಿ, ನಾನು ಈಗ ಅಪ್ಪಾಜಿ ಮಲ್ಲಣ್ಣ ಅವರಿಂದ 7 ಎಲೆಕ್ಷನ್ ಮಾಡಿದೀನಿ ಮೇಡಮ್. 35 ವರ್ಷ ನಾನು ಎಲೆಕ್ಷನ್ ಇವ್ರ ಜೊತೆ ಮಾಡ್ತಾ ಇರೋದು. ಮೊದ್ಲಿಂದನೂ ನಾವು ದಾವಣಗೆರೆಯಲ್ಲಿ ಪಕ್ಷ ನೋಡಿಲ್ಲ. ಶಾಮನೂರು ಶಿವಶಂಕರಪ್ಪಾಜಿ ದಕ್ಷಿಣ ಅನ್ಲಿಲ್ಲ, ಉತ್ತರ ಅನ್ಲಿಲ್ಲ. ಮೊದಲೇ ನಾವು ದಕ್ಷಿಣದಲ್ಲೇ ಫೌಂಡೇಶನ್ ಹಾಕಿರೋದು. ಗೌರ್ಮೆಂಟ್ ಸ್ಕೂಲ್ ಆಯ್ತು, ಆಮೇಲೆ ಹೆರಿಗೆ ಹಾಸ್ಪಿಟಲ್ಗಳಾಯ್ತು, ರೋಡ್ಗಳಾಯ್ತು, ದುರ್ಗಮ್ಮ ದೇವಸ್ಥಾನ, ಆ ಕಡೆಗೆಲ್ಲ ಜಲಸಿರಿ ನೀರ್ಗಳಿಂದ ಪ್ರಭಾವ ಎಲ್ಲ ನೀರುಗಳೇ ಇರ್ತಿದ್ದಿಲ್ಲ ಮೇಡಮ್. ನೀರೇ ಇರ್ಲಿಲ್ಲ. ಕುಂದವಾಡ ಕೆರೆನ ಆ ಏರಿಯಾದವ್ರಿಗೆ ಫಸ್ಟ್ ನೀರಿಂದೆಲ್ಲ ಪ್ರಿಫರೆನ್ಸ್ ಕೊಟ್ಟಿದ್ರು. ಆಮೇಲೆ ಅದು ಆದ ತಕ್ಷಣ ಒಂದೊಂದೇ ಇದು ಪ್ರಗತಿ ಕ್ರಮೇಣವಾಗಿ ಅಲ್ಲಿ ಇಲ್ಲಿ ಹಾಸ್ಪಿಟಲ್ ಕಟ್ಟಿ ದಕ್ಷಿಣದವ್ರನ್ನೆಲ್ಲರನ್ನು ಕೆಲಸಕ್ಕೆ ಅಳವಡಿಸಿಕೊಂಡ್ರು. ಅದು ಅಲ್ದನೆ ಮತ್ತೇನ್ ಮಾಡಿದ್ರು ಅಪ್ಪಾಜಿ ಅವ್ರಂದ್ರೆ, ಅವ್ರಿಗೆ ಆಶ್ರಯ ಮನೆಗಳು ಕೊಟ್ರು. ಕೋವಿಡ್ ಬಂತ್ ಮೇಡಮ್, ಎಲ್ಲಾ ರಾಜಕಾರಣ, ಉತ್ತರ ಅನ್ಲಿಲ್ಲ, ದಕ್ಷಿಣ ಅನ್ಲಿಲ್ಲ, ಯಾವ್ದು ಬಿಜೆಪಿ ಅನ್ಲಿಲ್ಲ, ಯಾವ ಸರ್ಕಾರ ಅನ್ಲಿಲ್ಲ, 8 ಕೋಟಿ ರೂಪಾಯಿ ಲಸಿಕೆ ಹಾಕ್ಸಿದ್ರು ಮೇಡಮ್ ಎಲ್ಲರಿಗೂ. ನೋಡಿ, ಅವ್ರು ಯಾವ್ದಾದ್ರು ತಾರತಮ್ಯ ಮಾಡೋದಿದ್ರೆ ಫಸ್ಟ್ ನಮ್ದು ಜೀವ ಉಳಿದ್ರೆ ಅಲ್ವಾ ನಾವು ಈ ಇದರಲ್ಲಿ ಬಾಳ್ಲಿಕ್ಕಾಗೋದು. ಬಟ್ ಅವ್ರು ಕೋವಿಡ್ ಟೈಮ್ ಅಲ್ಲಿ ಲಸಿಕೆ ಹಾಕ್ಸೋ ಜೊತೆಗೆ ಬಡ ಜನಲಿ ಅನ್ಲಿಲ್ಲ. ಇದು ಬಾಪೂಜಿ ಇನ್ಸ್ಟಿಟ್ಯೂಟ್, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅಲ್ಲಿ ದಾವಣಗೆರೆ ಎಲ್ಲಾ ಇನ್ಸ್ಟಿಟ್ಯೂಟ್ಗಳಿಗೂ ಎಲ್ಲರಿಗೂ ಕೆಲಸಗಳನ್ನ ಕೊಟ್ರು. ಆಲ್ ರೈಟ್. ನೋಡ್ರಿ, ಈಗ ಅವ್ರು ಹೇಳಿದ್ರಿ, ಈಗ ಬಾಪೂಜಿ ಸಂಸ್ಥೆ ಅದು ಇದು ಎಲ್ಲ ಅವ್ರದೇ, ಅದು ಯಾರ್ದು ಅಲ್ಲ, ಅವ್ರು ಸ್ವಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಕೇಂದ್ರ ಸರ್ಕಾರ ನೀರಿನ ಯೋಜನೆ ಜಲಸಿರಿ ಅಂತ ಮಾಡಿದ್ದು ಕೇಂದ್ರ ಸರ್ಕಾರ. ಆಮೇಲೆ ಅದು ಯಾವ್ದು ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಬಂದು ಅನುದಾನದಲ್ಲೇ ಸ್ಮಾರ್ಟ್ ಸಿಟಿ ಕೆಲಸ ಆಗ್ತಾ ಇರೋದು. ಏನ್ ಸ್ಮಾರ್ಟ್ ಸಿಟಿ ಬದನೆಕಾಯಿ ಇಲ್ಲ ಬಿಡಿ ಮೇಡಮ್, ನಾನು ನೋಡಿದ್ದೀನಿ. ಐ ಆಮ್ ಸಾರಿ ಟು ಸೇ ದಿಸ್. ಒಂದ್ ನಿಮಿಷ. ಈಗ ಸ್ಮಾರ್ಟ್ ಸಿಟಿ ಅಂತಿದ್ರಿ. ಈ ಸ್ಮಾರ್ಟ್ ಸಿಟಿ ಅಂತಂದ್ರೆ ಈಗ ದಾವಣಗೆರೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ನೀವೆಲ್ಲರೂ ನಾಗರಿಕರು, ನೀವೆಲ್ಲರೂ ಇಲ್ಲೇ ಬಾಳ್ಬೇಕು, ಇಲ್ಲೇ ಬದುಕಬೇಕು. ಸೊ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಅಂದ ಮೇಲೆ ಉತ್ತರ ಮತ್ತು ದಕ್ಷಿಣ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ಮೇಲೆ ಇಲ್ಲಿ ಸ್ಮಾರ್ಟ್ ಸಿಟಿಯ ಯಾವ ಲಕ್ಷಣನೂ ಕಾಣ್ತಿಲ್ಲ. ಸಾರಿ ಟು ಸೇ ದಿಸ್. ನೋಡಿ, ಊಟಕ್ಕೆ ಕೂತ್ರೆ ಹೋಟೆಲ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ನೊಣಗಳು ಇಷ್ಟು ಮುತ್ತುತ್ತವೆ, ಸೊಳ್ಳೆಗಳ ಕಾಟ, ಎಲ್ಲಿ ನೋಡಿದ್ರಲ್ಲಿ ಕಸ. ಇದು ಸ್ಮಾರ್ಟ್ ಸಿಟಿ ಕಾಣ್ತಿಲ್ಲ. ಸೊ ಇದ್ರ ಬಗ್ಗೆ ಹೇಳ್ರಿ ಮೇಡಮ್. ಅದಕ್ಕೆ ಎಷ್ಟು ಕಾಂಗ್ರೆಸ್ ನಾಯಕರು ಕಾರಣ, ಎಷ್ಟು ಬಿಜೆಪಿ ನಾಯಕರು ಕಾರಣ ಅನ್ನೋದಲ್ಲ ಇಂಪಾರ್ಟೆಂಟ್. ಆಸ್ ಅ ಪಬ್ಲಿಕ್, ಆಸ್ ಅ ಮತದಾರರು ಹೇಗಿದೆ ವಸ್ತುಸ್ಥಿತಿ?
ಹೇಳಿ. ಈಗ ನೋಡ್ರಿ ಸ್ಮಾರ್ಟ್ ಸಿಟಿ ಆಗಿರೋದು ಕೇಂದ್ರ ಸರ್ಕಾರದಿಂದ. ಈಗ 2 ವರ್ಷ ಆಯ್ತು ಎಲೆಕ್ಷನ್ ಆಗಿ 800 ಕೋಟಿ ಅನುದಾನವನ್ನು ಎಲ್ಲಿದೆ? ದಕ್ಷಿಣಕ್ಕೆ ಬಂದಿದೆ ಮೇಡಮ್. ಎಲ್ಲಿದೆ? 30 ವರ್ಷಗಳಿಂದ ಎಲ್ಲಿದೆ? ಎಲ್ಲಿ ಮೇಡಮ್, ಕಾಣ್ತಿದೆ? ಬನ್ನಿ. ಪ್ರತಿ ರೋಡು ಪ್ರತಿ ಗಲ್ಲಿ ನಿಮಗೆ ಕರ್ಕೊಂಡೋಗಿ ಒಂದ್ ನಿಮಿಷ. ವಿಸಿಟ್ ಮಾಡ್ತೀವಿ. ನೀವು ಕಳೆದ 30 ವರ್ಷಗಳಿಂದ ಅಭಿವೃದ್ಧಿ ಏನಿದೆ ನೀವೊಬ್ರೇ ಮಾತಾಡ್ಬೇಡಿ. ಇಲ್ಲ, ನಿನ್ನೆ ನೀವೇ ತೋರಿಸಿದ್ರಲ್ಲ ಮೇಡಮ್, ಒಂದ್ ನಿಮಿಷ. ನಿನ್ನೆ ನೀವೇ ತೋರಿಸಿದ್ರೆ ಮೇಡಮ್ ಭಾರತ್ ನಗರದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ, ಭಾರತ್ ಕಾಲೋನಿಯಲ್ಲಿ 30 ವರ್ಷದಿಂದ ಶಾಮನೂರ್ ಶಿವಶಂಕರಮ್ಮ ಗೆಲ್ಕೊಂಡ್ ಬಂದಿರೋದು. ಏನ್ ಒಂದ್ಸಲ ಬಿಜೆಪಿ ಬಂದಿಲ್ಲ ಇಲ್ಲಿ, ಗೊತ್ತಾಯ್ತಾ? ಮತ್ತೆ ಇವು ಮನೆಯಲ್ಲೇ ಒಬ್ರು MP ಇದಾರೆ, ಒಬ್ರು MLA ಇದಾರೆ, ಎಲ್ಲರೂ ಇದಾರೆ. ಅವ್ರ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕಾಗಿತ್ತು. ಅವರೇ ಗಮನ ಕೊಡ್ಲಿದ ಮೇಲೆ ಬೇರೆಯವ್ರ ಮೇಲೆ ಆರೋಪ ಹೊರ್ಸೋದು ತಪ್ಪದು. ಮನೆ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ಮನೆ ಯಾರು ಕೊಟ್ಟಿದ್ದು? ಶಿವರಾಮ್ ಇದ್ದ ಕೊಟ್ಟಿದ್ದು. ಅವರು DC ಅವ್ರು ಆಗಿದ್ರಲ್ಲ, ಶಿವರಾಮ್ ಅನ್ನೋದನ್ನ ಕೊಟ್ಟಿದ್ದಾರೆ.